ದೇವರ ಪರಿಶುದ್ಧವುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯ ನನ್ನ ವೀಕ್ಷಕರೇ, ತಿರುಗುಂದಾವರ್ತಿ ನಾನು ನಿಮ್ಮನ್ನು ಈ ಆತ್ಮಚಿಂತನೆ ಎಂಬಂಥ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ನಾನು ಸ್ವಾಗತಿಸಿಕೊಳ್ತಾ ಇದ್ದೇನೆ. ಯಾಕೆಂತ ಹೇಳಿದ್ರೆ, ದೇವರು ನಮ್ಮ ಜೀವಿತದಲ್ಲಿ ಆತನು ಮಾಡಿದ ಕಾರ್ಯಗಳು ಒಂದಲ್ಲ ಎರಡಲ್ಲ, ಅನೇಕ ಪಟ್ಟು ನಮ್ಮ ಜೀವಿತದಲ್ಲಿ ದೇವರು ಕಾರ್ಯವನ್ನು ಮಾಡಿದ್ದಾನೆ. ಇದೆಲ್ಲ ನೋಡುವಾಗ ಬೈಬಲಲ್ಲಿ ಮಾತು ಹೇಳ್ತದೆ. ಕೀರ್ತನೆ 103ನೇ ಕೀರ್ತನೆಯಲ್ಲಿ ನಾವು 2ನೇ ವಚನ ಓದಿಕೊಳ್ಳುವಾಗ, ನನ್ನ ಮನೆವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಹೌದು ಪ್ರಿಯ ನನ್ನ ವೀಕ್ಷಕರೇ, ಈ ದಿನದಲ್ಲಿ ನಾವು, ಈ ಮುಂಜಾನೆ ವೇಳೆಯಲ್ಲಿ ನಾವು ದೇವರ ಪ್ರಸನ್ನತೆಯನ್ನು, ದೇವರ ಮಹಿಮೆಯನ್ನು ಮತ್ತು ದೇವರ ಬಲವನ್ನು ಮತ್ತು ದೇವರು ತನ್ನ ವಾಕ್ಯದಲ್ಲಿ ಏನು ವಾಗ್ದಾನ ಮಾಡಿದ್ದಾನೆ ಅದನ್ನು ಕೂಡ ಹೊಂದಲಿಕ್ಕೆ, ಅನುಭವಿಸಲಿಕ್ಕೆ ದೇವರಿಗೆ ಸಮಯಕ್ಕಾಗಿ ನಾವು ದೇವರನ್ನು ಸ್ತುತಿಸಬೇಕು, ಕೊಂಡಾಡಬೇಕಾಗಿದೆ. ಯಾಕೆಂತೇಳಿದ್ರೆ, ದೇವರು ತನ್ನ ಸ್ವಕೀಯ ಪ್ರಜೆಯಾದಂಥ ಇಸ್ರಾಯೇಲರನ್ನು ನಡೆಸಿದ ಕರ್ತನು ಈ ಕಡೆ ದಿನಗಳಲ್ಲಿ ತನ್ನ ಮಗನಾದ ಯೇಸು ಕ್ರಿಸ್ತನ ಮೂಲಕ ನಮ್ಮ ತಂದೆಯಾದ ದೇವರು ನಮ್ಮನ್ನು ಕೂಡ ನಡೆಸಲಿ ಶಕ್ತನಾಗಿದ್ದಾನೆ. ಯಾರ್ಯಾರು ಆತನ ಮೇಲೆ ನಂಬಿಕೆ ವಿಶ್ವಾಸವನ್ನು ಇಟ್ಟಿರ್ತಾರೋ, ಯಾರ್ಯಾರು ಆತನನ್ನು ಹೊಂದಿಕೊಂಡು ಇರ್ತಾರೋ, ಯಾರ್ಯಾರು ಆತನ ಮೇಲೆ ಭರವಸೆಯನ್ನು ಇಟ್ಟಿರ್ತಾರೋ, ಯಾರ್ಯಾರು ಆತನ ಮಾರ್ಗದಲ್ಲಿ ನಂಬಿಕೆಯಿಂದ ಜೀವಿಸ್ತಾರೋ, ಖಂಡಿತವಾಗಿಯೂ ಅಂಥವರ ಜೀವಿತದಲ್ಲಿ ನಾವು ನೋಡಬೇಕಾದದ್ದು ಏನಂತ ಹೇಳಿದ್ರೆ, ದೇವರು ಪರಲೋಕದಿಂದ ಅವರ ಮಾನಸಿಕಕ್ಕೂ, ಶಾರೀರಿಕಕ್ಕೂ, ಲೌಕಿಕಕ್ಕೂ, ಆತ್ಮಿಕಕ್ಕೂ ತಂದೆ ಮಗ ಪವಿತ್ರಾತ್ಮ ದೇವರು ಆಶೀರ್ವಾದ ಮಾಡುವ ದೇವರಾಗಿರ್ತಾನೆ. ಬನ್ನಿ, ಆಗಿದ್ದ ಪಕ್ಷದಲ್ಲಿ ನಾವು ಕಳೆದ ಶನಿವಾರದಲ್ಲಿ ನಾವು ನೋಡಿಕೊಂಡು ನಾವು ಬಂದಿದ್ದೇವೆ. ಅದು ಏನು ಅಂತ ಹೇಳಿದರೆ, ಇಂದು ನೀವು ಮತ್ತು ನಾನು ಜಯದ ಜೀವಿತವನ್ನು ಹೊಂದಬೇಕೆಂಬುದಾಗಿ ಅದು ತಂದೆಯಾದ ದೇವರ ಚಿತ್ತವಾಗಿದೆ ಪ್ರಿಯರೇ. ಹಾಗಾದ ನಾವು ಜಯದ ಜೀವಿತವನ್ನು ಹೊಂದಿಕೊಳ್ಬೇಕಾದ್ರೆ ನಮ್ಮ ಕೆಲಸ ಯಾವ್ಯಾವುದು, ನಮ್ಮ ಮೂಲ ಪಾಠ ಯಾವುದು, ನಾವು ಯಾವುದನ್ನು ಮಾಡಿದರೆ ಜಯವನ್ನು ನಾವು ಸುಲಭವಾಗಿ ಹೊಂದಿಕೊಳ್ಳಬಹುದು. ಏಕೆಂದರೆ ಹೊಂದಿಕೊಳ್ಳಬಹುದಾ ಎಂಬುದಲ್ಲ, ಹೊಂದಿಕೊಳ್ಳಬಹುದು ಎಂಬುದಾಗಿ ಕಟಕವಾಗಿ ಖಂಡಿತವಾಗಿ ಹೇಳುವಂಥ ಮಾತಾಗಿರುತ್ತದೆ. ಯಾಕೆಂದರೆ ಇದು ಭಾಳ ಪ್ರಾಮುಖ್ಯವಾದಂಥ ಅಂಶ ಏನಂತ ಹೇಳಿದರೆ, ಒಂದು ವ್ಯಕ್ತಿ ಜೀವಿತದಲ್ಲಿ ನಂಬಿಕೆ ತುಂಬ ಅವಶ್ಯ ಉಂಟು. ಅದು ಯಾವುದರ ಮೇಲೆ ಆ ನಂಬಿಕೆ ಇಡಬೇಕಾದದ್ದು ಅಂತ ಹೇಳಿದರೆ, ಈ ಲೋಕದ ನಿರ್ಜೀವ ಕರ್ಮಗಳ ಮೇಲೆ ಅಲ್ಲ, ಈ ನಿರ್ಜೀವ ವಸ್ತುಗಳ ಮೇಲೆ ಅಲ್ಲ, ಅಥವಾ ಈ ಜನರ ಮೇಲೆಯೂ ಅಲ್ಲ, ಯಾವುದೇ ಒಂದು ಸಂಗತಿಗಳ ಮೇಲೆ ಅಲ್ಲ, ಅಥವಾ ಯಾವುದೇ ಒಂದು ಕಾರ್ಯಗಳ ಮೇಲೆಯೂ ಅಲ್ಲ, ಮತ್ತು ಯಾವುದೇ ವಿಚಾರಗಳ ಮೇಲೆ ಅಲ್ಲವೇ ಅಲ್ಲ. ಯಾಕೆಂದರೆ ಇದು ಯಾವುದರಿಂದ ನಮಗೆ ಪರಿಪೂರ್ಣವಾದಂಥ ಪೂರ್ಣತೆಯ ಜಯವನ್ನು ಹೊಂದಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ನಾವು ಹೋದ ಶನಿವಾರದ ನಾವು ಗಮನವಿಟ್ಟು ಕೇಳಿಕೊಂಡೆವು. ಆದ್ದರಿಂದ ಇಂದು ನಾವು ಕೇಳುವಂಥದ್ದು ಅದು ದೇವರ ವಾಗ್ದಾನ ಯಾವುದಂತ ಹೇಳಿದರೆ, ನಮ್ಮ ಜೀವಿತದಲ್ಲಿ ದೇವರು ಬಯಸುವಂಥದ್ದು ಏನಂದರೆ ಪವಿತ್ರತೆ. ಓಕೆ, ಈ ಪವಿತ್ರತೆಯ ಜೀವಿತ ಎಂಬುದು ಹೇಳುವುದಾಗಿದ್ದರೆ ಅದು ಜಯದ ಜೀವಿತವಾಗಿರುತ್ತದೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ ಏನಂತ ಹೇಳಿದರೆ, ಯಾಜಕ ಕಾಂಡದಲ್ಲಿಯೂ ಕೂಡ ಓದುತ್ತೇವೆ, ಮತ್ತು ಪೇತ್ರನ ಬರೆದಂಥ ಪತ್ರಿಕೆಯಲ್ಲಿ ಓದುತ್ತೇವೆ, ನಾನು ಪರಿಶುದ್ಧನಾಗಿರುವಂತೆಯೇ ನೀವು ಕೂಡ ಪರಿಶುದ್ಧನಾಗಿರಬೇಕೆಂಬುದಾಗಿ ಆ ದೇವರು ವಾಗ್ದಾನ ಮಾಡಿದ್ದಾನೆ. ಯಾಕೆಂದರೆ ದೇವರು ಪರಿಶುದ್ಧನಾಗಿದ್ದ ಮೇಲೆ ಆತ ನಂಬಿದ ಮಕ್ಕಳೆಲ್ಲರೂ, ವಿಶ್ವಾಸ ಬಿಟ್ಟಂತೆಲ್ಲರೂ ಯಾಕೆಂದರೆ ಪವಿತ್ರರಾಗಿ ಇರಬೇಕೆಂಬುದಾಗಿ. ಎಷ್ಟು ಪವಿತ್ರವಾಗಿರ್ಬೇಕಂತ ಹೇಳಿದರೆ, ನಮ್ಮ ಪ್ರಾಣದಲ್ಲಿಯೂ ನಮ್ಮ ಶರೀರದಲ್ಲಿಯೂ ಆತ್ಮದಲ್ಲಿ ಪವಿತ್ರತೆ ಜೀವಿತದೊಂದಿಗೆ ನಾವು ನಡೆಯಬೇಕೆಂಬುದಾಗಿ ಆ ದೇವರು ನಮಗೆ ಅಪ್ಪಣೆಯನ್ನು ಕೊಟ್ಟಿದ್ದಾನೆ. ಯಾಕೆಂದರೆ ಬೈಬಲ್ ಸ್ಪಷ್ಟವಾಗಿ ಹೇಳ್ತದೆ, ಪವಿತ್ರತೆ ಅಂತ ಹೇಳುವಾಗ ಬೈಬಲ್ ಏನು ಮಾತ್ರ ಪಾಪ ಮಾಡಿದವನು ಒಬ್ಬನೂ ಇಲ್ಲ, ಎಲ್ಲರೂ ಪಾಪ ಮಾಡಿದರೆಂಬುದಾಗಿ ದೇವರ ವಾಕ್ಯದಲ್ಲಿ ಓದುತ್ತೇವೆ. ಆದರೆ ಅದಕ್ಕೆ ಒಂದು ಮಾತಾದ ಏನಂತ ಹೇಳಿದರೆ, ಪಾಪ ಉಂಟು, ಮನುಷ್ಯರ ಪಾಪ ಹೌದು, ಪಾಪಕ್ಕೆ ಪರಿಹಾರ ಪಾಪವನ್ನು ಒಪ್ಪಿಕೊಳ್ಳುವುದು ಮನೋಭಾವನೆ ಬೇಕು.
ಯಾಕೆಂದ್ರೆ ಯಾವಾಗಲೂ ಈ ಒಪ್ಪಿಕೊಳ್ಳುವ ಸ್ವಭಾವ ಇಲ್ಲದೆ ಇದ್ದರೆ ಅಥವಾ ಸಮರ್ಪಣೆ ಮಾಡೋದಕ್ಕಿಂತ ಮುಂಚಿತವಾಗಿ ತನ್ನ ಪಾಪನ್ನು ಒಪ್ಪಿಕೊಳ್ಳಬೇಕು. ಯಾವ ರೀತಿ ಒಪ್ಪಿಕೊಳ್ಬೇಕು? ಯಾರ ಮುಂದೆ ಒಪ್ಪಿಕೊಳ್ಬೇಕು? ಪವಿತ್ರನಾಗಿರತಕ್ಕಂಥ ದೇವರ ಮುಂದೆ, ಆ ಸರ್ವಶಕ್ತನಾದಂಥ ದೇವರ ಮುಂದೆ, ಆ ಜೀವತುರುಪನಾದಂಥ ದೇವರ ಮುಂದೆ, ಆ ವಾಕ್ಯ ಎಂಬಾತನ ಮುಂದೆ ಏನು ಮಾಡ್ಬೇಕಂದ್ರೆ ತನ್ನನ್ನೇ ತಗ್ಗಿಸಿಕೊಂಡು ತನ್ನ ಪಾಪಗಳಿಗಾಗಿ ಗೋಳಾಡುವುದಾಗಿದ್ರೆ, ಪಶ್ಚಾತ್ತಾಪ ಪಡೋದಾಗಿದ್ರೆ ಮತ್ತು ನಮ್ಮ ಜೀವಿತದಲ್ಲಿ ಪಾಪ ನಿವಾರಣೆಯಾಗಿ ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ದೇವರ ವಾಕ್ಯ ನಮ್ಮಲ್ಲಿ ಬಂದು ಕರ್ತನು ವಾಸ ಮಾಡಿ ನಮ್ಮನ್ನು ವಾಕ್ಯದೊಂದಿಗೆ ಅಂದರೆ ಯೇಸುವಿನೊಂದಿಗೆ ಪವಿತ್ರತೆ ಜೀವಿತವನ್ನು ಮಾಡಲಿಕ್ಕೆ ಅದು ಏನಾಗಿದೆ, ಅದು ಅನುಕೂಲವಾಗಿರುತ್ತದೆ. ಈ ಒಂದು ಪವಿತ್ರತೆ ಜೀವಿತಕ್ಕೆ ಬಂದ ಮೇಲೆ ನಮಗೇನು ಬರ್ತದೆ? ಆ ತಂದೆ ದೇವರಿಂದ ಈ ಭೂಮಿಯ ಮೇಲೆ ಎಂತೆಂಥ ಆಶೀರ್ವಾದ ಮಾಡಿಟ್ಟಿದ್ದಾನೆ. ಆ ತಂದೆ ದೇವರು ಈ ಭೂಮಿಯ ಮೇಲೆ ಯಾವ್ಯಾವುದರ ಮೇಲೆ ಬೈಬಲ್ಗೆ ಸಮಸ್ತಗಳ ಮೇಲೆ ಆ ತಂದೆ ದೇವರು ಆಶೀರ್ವಾದ ಮಾಡಿದ್ದಾನೆ. ಎಲ್ಲ ಆಶೀರ್ವಾದವನ್ನ, ಎಲ್ಲ ಜಯವನ್ನ ಇಂದು ನೀವು ನಾನು ಹೊಂದಿಕೊಳ್ಳಲಿಕ್ಕೆ ಖಂಡಿತ ಸಾಧ್ಯ ಉಂಟು ಎಂಬುದಾಗಿ ಪ್ರಿಯ ದೇವ ಮಕ್ಕಳೇ ವಾಕ್ಯದ ಬೋಧಿಸ್ತದೆ. ಅದಕ್ಕೆ ದೇವರ ವಾಕ್ಯ ಬೋಧನೆಗೆ ನಾನು ಸ್ಪಷ್ಟವಾಗಿ ನಾನು ಕಿವಿ ಕೇಳಿ ನಾನು ಗಮನಿಸಿ ನಾನು ತಿಳ್ಕೊಂಡು ನಾನು ಗ್ರಹಿಸಿಕೊಂಡು ಅದರಂತೆ ನಾನು ಜೀವಿತವನ್ನು ಮಾಡೋದಾಗಿದ್ದರೆ ಖಂಡಿತವಾಗಿ ಎರಡು ಮಾತಿಲ್ಲ, ಖಂಡಿತವಾಗಿ ಅನುಮಾನವಿಲ್ಲ, ನೀವು ನಾನು ಜಯವನ್ನು ಹೊಂದಬಹುದಾಗಿದೆ. ಇದು ಬಹಳ ಪ್ರಾಮುಖ್ಯ. ಏನಾಗಿದೆ ಅಂತ ಹೇಳಿದ್ರೆ ಜಯದ ಜೀವಿತ ಬಗ್ಗೆ ಮಾತನಾಡಿದ್ರೆ ಪವಿತ್ರತೆ ಬಹಳ ಪ್ರಾಮುಖ್ಯ. ಇವತ್ತು ನನ್ನಲ್ಲಿ ಪವಿತ್ರತೆ ಬದಲಿಗೆ ಅಪವಿತ್ರತೆ ಇದೆಯೋ? ಅಪವಿತ್ರತೆ ದೊರೆತನ ಮಾಡ್ತಾ ಇದೆಯೋ? ಅಪವಿತ್ರತೆ ನನ್ನಲ್ಲಿ ದಿನನಿತ್ಯ ಅದರಲ್ಲೇ ನಾನು ಮುಳುಗಿ ಹೋಗಿದ್ದನು. ಅದಕ್ಕೆ ನಾನು ಸ್ಟಾರ್ಟಿಂಗ್ ನಾನು ಹೇಳಿದ ಮಾತು ಯಾವುದಂತ ಇವೆಲ್ಲ ವಿರುದ್ಧ ಇವೆಲ್ಲವೂ ಬೇಕೆಂದ ಅಪವಿತ್ರ ಬಿಡಲಿಕ್ಕೆ ಮನಸ್ಸುಂಟು, ಆಗುವುದಿಲ್ಲ. ಅಪವಿತ್ರ ಹೊರಗೆ ಬರಲಿಕ್ಕೆ ಮನಸ್ಸುಂಟು, ಆಗುವುದಿಲ್ಲ. ತಿರುಗಿದ್ರೆ ಅದೇ ಭಾವನೆ, ಅದೇ ಮನಸ್ಸಿನಲ್ಲಿ, ಅದೇ ಜೀವಿತದಲ್ಲಿ ಅದು ಪ್ರೇರೇಪಿಸ್ತಾ ಇದ್ದೆ. ಈ ಪ್ರೇರೇಪಿಸ್ತಾ ಇರುವುದರಿಂದ ಇದರಿಂದ ಯಾವಾಗ ನನಗೆ ಹೊರಗೆ ಬರಲಿ ಎಂಬುದಾಗಿ ಒಂದು ವೇಳೆ ನೀವು ಒಂಟಿಯಾಗಿ, ಒಂದು ವೇಳೆ ನೀವು ಕೊರಗುತ್ತಿರುವುದಾಗಿದ್ದರೆ ಪ್ರಿಯ ಬ್ರದರ್, ಪ್ರಿಯ ಸಹೋದರಿ, ನನ್ನ ಹಿರಿಯರೇ, ದೇವರ ವಾಕ್ಯ ನಾನು ಸ್ಟಾರ್ಟಿಂಗ್ ಹೇಳಿದಾಗೆ ಇದಕ್ಕೆ ಒಂದೇ ಒಂದು ಮಾರ್ಗ ಏನಂತ ಹೇಳಿದರೆ ನಾವು ದೇವರ ಪಾದದ ಬಳಿಯಲ್ಲಿ ಒಂಟಿಯಾಗಿ ಸಾಧ್ಯವಾದರೆ ಮೊಣಕಾಲು ಉರುವುದರ ಮೂಲಕ, ಅದು ಸಾಧ್ಯವಾದರೆ ನಿಮಗೆ ಹೇಗೆ ಕೂತುಕೊಳ್ತೀರ ಓಕೆ, ಅಥವಾ ನೀವು ನಿಂತುಕೊಳ್ಳುತ್ತೀರ ಓಕೆ, ನೀವು ಇದ್ದಲ್ಲೇ ಪರಿಪೂರ್ಣವಾಗಿ ದೇವರ ಸನ್ನಿಧಾನದಲ್ಲಿ ತಗ್ಗಿಸಿಕೊಳ್ಳಬೇಕೆ, ವಿಧೇಯತ್ವದಿಂದ ತಗ್ಗಿಸಿಕೊಳ್ಳಬೇಕೆ, ತನ್ನನ್ನು ದೇವರಿಗೆ ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟಬೇಕೆ. ದೇವರ ವಾಕ್ಯ ಹೇಳ್ತದೆ. ಹೀಗೆ ಮಾಡುವುದರಿಂದ ನಮ್ಮ ಜೀವಿತದಲ್ಲಿ ಜಯವು ಇಳಿದು ಬರ್ತದೆ. ಓ ಪ್ರಿಯ ದೇವ ಮಗ, ನಾನು ಹೇಳ್ತಾ ಇದ್ದೇನೆ, ಜಯವು ನಿಮ್ಮ ಜೀವಿತದಲ್ಲಿ ಇಳಿದು ಬರ್ತದೆ. ಜಯವು ನಿಮ್ಮ ಎಲ್ಲ ಕಾರ್ಯದಲ್ಲಿ ಇಳಿದು ಬರ್ತದೆ. ಈ ಜಯವು ನಿಮ್ಮನ್ನು, ದೇವರ ವಾಕ್ಯದ ಜಯವು ನಮಗೆ ಹುಡುಕಿಕೊಂಡು ಬಂದಿದೆ. ಅದು ಜಯವು ನಮಗೆ ಕೊಡುವಂಥದ್ದಾಗಿದೆ. ಜಯವು ನಮಗೆ ಲಭಿಸಲ್ಪಟ್ಟಿದೆ. ಜಯವು ಕೊಡ್ತೇನೆಂದು ದೇವರು ವಾಗ್ದಾನ ಮಾಡಿದ್ದಾನೆ. ಆ ಜಯವು ಕೊಡ್ತೇನೆಂದು ವಾಗ್ದಾನ ಮಾಡಿದ ದೇವರು, ಆ ದೇವರ ಮಾತು ಎಂದು ಸುಳ್ಳಾಗಲಾರದು. ಅದಕ್ಕೆ ದೇವರು ತನ್ನ ವಾಗ್ದಾನಗಳನ್ನು ಕೊಟ್ಟಿದ್ದಾನೆ. ನಾನು ನಿಮ್ಮನ್ನು ಜಯೋತ್ಸವದೊಡನೆ, ನಾನು ನಿಮಗೆ ಶುಭದಾಯಕವನ್ನು, ನಾನು ನಿಮಗೆ ಜಯವನ್ನು, ನೀವೆಲ್ಲಿ ಹೋದರೂ ಎಲ್ಲಿ ಹೋದರೂ, ಯಾವ ಕಾರ್ಯಕ್ಕೆ ಹೋದರೂ ನಾನು ನಿಮ್ಮ ಸಂಗಡ ಇದ್ದು ನಿಮ್ಮನ್ನು ನಡೆಸುತ್ತೇನೆಂಬುದಾಗಿ, ಸಫಲಪಡಿಸುತ್ತೇನೆಂಬುದಾಗಿ, ವೃತ್ತಿಪಡಿಸುತ್ತೇನೆಂಬುದಾಗಿ, ಅಭಿವೃದ್ಧಿಪಡಿಸುತ್ತೇನೆಂಬುದಾಗಿ, ಸಮೃದ್ಧಿಪಡಿಸುತ್ತೇನೆಂಬುದಾಗಿ, ನೀನು ಹಾದು ಹೋಗುವ ಮಾರ್ಗದಲ್ಲೆಲ್ಲ ನನ್ನ ಆಶೀರ್ವಾದ ಸುರಿಸುತ್ತೇನೆಂಬುದಾಗಿಯೂ, ನಿಶ್ಚಯವಾಗಿ ಜೀವಮಾನದಲ್ಲೆಲ್ಲ ಶುಭವು ಕೃಪೆ ಹಿಂಬಾಲಿಸುತ್ತೆ ಎಂಬುದಾಗಿ ಇನ್ನೂ 108 ಬ್ರದರ್ ಪ್ರಿಯ ಸಹೋದರಿ, 108 ಅನೇಕ ಸ್ಟಾರ್ಟಿಂಗ್ ಬುಕ್ ಎಂಡ್ ಬುಕ್ಕಿನವರೆಗೆ ವಾಗ್ದಾನಗಳು ಕೊಡಲ್ಪಟ್ಟಿದೆ ದೇವರು ತಂದೆಯದ್ದವರು ಯೇಸು ಕ್ರಿಸ್ತನ ಮೂಲಕ. ಈ ವಾಗ್ದಾನಗಳನ್ನ ಇವತ್ತು ನಿಮ್ಮ ಜೀವಿತಗಳಲ್ಲಿ ಅದು ಹಿಡಿದು ಬರಬೇಕಾದ್ರೆ ನಾನು ಕೇಳಿದ ಒಂದೇ ಒಂದು ಮಾತು ಏನಂತ ಹೇಳಿದ್ರೆ, ಪವಿತ್ರತೆ ಜೀವಿತ.
ನನ್ನ ಸಂದೇಶದ ಮುಖ್ಯ ಅಂಶ ಪವಿತ್ರತೆಯ ಜೀವಿತ. ಈ ಪವಿತ್ರತೆಯ ಜೀವಿತ ಮಾಡುವವಳಿಗೆ ಖಂಡಿತ ದೇವರು ಏನು ವಾಗ್ದಾನ ಮಾಡಿದೆ ಎಲ್ಲವೂ ದೇವರು ಕೊಡುವಾತನಾಗಿದ್ದಾನೆ. ಇದೇ ಅಬ್ರಾಮ್ ಮಾಡಿದ್ದು, ಇದನ್ನು ಇಸಾಕನು ಮಾಡಿದ್ದು, ಇದನ್ನು ಯಾಕೋಬನು ಮಾಡಿದ್ದು, ಇದನ್ನು ಅಬ್ರಾಮನು ಹೊಂದಿಕೊಂಡದು, ಇದನ್ನು ಇಸಾಕನು ಹೊಂದಿಕೊಂಡದು, ಇದನ್ನೇ ಯಾಕೋಬನು ಹೊಂದಿಕೊಂಡದು, ಇದನ್ನೇ ಅಬ್ರಾಮನ ಉನ್ನತಿಗೆ ಬಂದದ್ದು, ಈಗ ಇಸಾಕನ ಉನ್ನತಿಗೆ ಬಂದದ್ದು, ಈಗ ಯಾಕೋಬನ ಉನ್ನತಿಗೆ ಬಂದದ್ದು. ಇನ್ನು ಅನೇಕ ಬಿಡಿಸಿ ಹೇಳ್ಬೋದು. ಇವರ 3 ಪಿತೃಗಳು ಇವರು ಯಾವ ರೀತಿ ಹೇಗೆ ಬಂದರು. ಅವರ ಜೀವಿತದಲ್ಲಿ ದೇವರಿಗೆ ಭಯಪಡುವರಾಗಿ, ದೇವರಿಗೆ ವಿಧೇಯರಾಗಿ, ದೇವರ ಮಾತುಗಳನ್ನು ಕೈಕೊಂಡವರಾಗಿ, ದೇವರಿಗೆ ಸತತವಾಗಿ ನಡೆಯುವುದರಿಂದ, ಪವಿತ್ರತೆಯನ್ನು ಕಾಪಾಡಿಕೊಳ್ಳುವುದರಿಂದ, ಎಡಕ್ಕೂ ಬಲಕ್ಕೂ ನೋಡದೆ, ಸಮಾಜವನ್ನು ನೋಡದೆ, ಸೃಷ್ಟಿಕರ್ತನಾದಂಥ ಆ ಜೀವ ತೋರ್ಪನಾದಂಥ ಆ ದೇವರನ್ನು ಹೊಂದಿಕೊಂಡು ಆತನ ಚಿತ್ತಕ್ಕೆ ಬಂದು, ಆ ಚಿತ್ತಕ್ಕೆ ಒಳಗಾಗಿ, ಆ ಚಿತ್ತಕ್ಕೆ ಒಡಂಬಟ್ಟು ಜೀವಿಸಿದ ಮಕ್ಕಳು ಅಬ್ರಾಮ್, ಇಸಾಕ್, ಯಾಕೋಬ್, ಇನ್ನು ಅನೇಕರು. ಆದರೆ ಪ್ರಿಯ ಸಹೋದರರೇ, ಈಗ ಈಗ ನಾವಿರುವಂಥ ಈ ಟೈಮ್ನಲ್ಲಿ ಅದೇ ಕಾರ್ಯ, ಅದೇ ಅದ್ಭುತ ಕಾರ್ಯ, ಅದೇ ಬ್ಲೆಸ್ಸಿಂಗ್ಗಳು ನನಗೆ ನಿಮಗೆ ದೇವರು ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ಆದ್ದರಿಂದ ಈಗ ನಾನೇನು ಮಾಡಬೇಕು, ಯೇಸುವಿನೊಂದಿಗೆ ನಾನೇನು ಮಾಡಬೇಕು? ಇವಾಗ ಇಷ್ಟೆಲ್ಲ ಹೇಳುವಾಗ, ಇಷ್ಟೆಲ್ಲ ಮಾತಾಡುವಾಗ ಯೇಸುವಿನೊಂದಿಗೆ ನಾನೇನು ಮಾಡಬೇಕು, ಅದು ಯೇಸು ಕ್ರಿಸ್ತನೊಂದಿಗೆ ನಾನೇನು ಮಾಡಬೇಕು, ಅದು ವಾಕ್ಯದೊಂದಿಗೆ ನಾನೇನು ಮಾಡಬೇಕು, ಪವಿತ್ರತೆ ಜೀವಿತ ಮಾಡಿಕೊಂಡು ಜಯವನ್ನು ಹೊಂದಿಕೊಳ್ಬೇಕಾದ್ರೆ ನಾನು ಏನು ಮಾಡಬೇಕು? ನಿಮ್ಮ 3 ಸಂಗತಿ ಮಾಡಿದರೆ ಸಾಕು. ಆ 3 ಸಂಗತಿ ಯಾವ್ಯಾವು? ಆ 3 ವಿಚಾರ ಯಾವ್ಯಾವು ಕೇಳ್ರಿ. ಸತ್ಯವೇಲಿ ಒಂದು ಮಾತು ಹೇಳ್ತದೆ ಬೈಬಲಲ್ಲಿ, 1 ಕೊರಿಂಥ 1ನೇ ಅಧ್ಯಾಯ ಅಲ್ಲಿ 30ನೇ ವಚನವನ್ನು ಗಮನಿಸೋಣ. ಈ 1 ಕೊರಿಂಥ 1ನೇ ಅಧ್ಯಾಯ 30ನೇ ವಚನವನ್ನು ನಾವು ಗಮನಿಸೋದಾಗಿದ್ರೆ ಅಲ್ಲಿ 3 ಅಂಶವನ್ನು ಪೌಲನು ಹೇಳ್ತಾ ಇದ್ದಾನೆ. ದೇವರಿಗೆ ಬೇಕಾದದ್ದು ನೀತಿ, ಬೈಬಲ್ ವಾಕ್ಯ ಓದುವಾಗ ದೇವರಿಗೆ ಬೇಕಾದದ್ದು ನೀತಿ, ದೇವರಿಗೆ ಬೇಕಾದದ್ದು ಜ್ಞಾನ ಮತ್ತು ದೇವರಿಗೆ ಬೇಕಾದದ್ದು ಶುದ್ಧೀಕರಣ. ಬ್ರದರ್ ಪ್ರಿಯ ಸಹೋದರಿ, ಜ್ಞಾನವು ಎಲ್ಲಿಂದ ಬರ್ತದೆ? ದೇವರಿಂದ ಬರ್ತದೆ. ಅದಕ್ಕೆ ಬೈಬಲ್ ಹೇಳ್ತದೆ, ಬೈಬಲ್ ಬೋಧಿಸ್ತದೆ, ಇದು ಯೇಸು ಕ್ರಿಸ್ತನಲ್ಲಿ ಉಂಟು, ಯೇಸು ಕ್ರಿಸ್ತ ನಮಗೆ ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ಈ 3 ಗುಣ ಅತಿಶಯಗಳು ನಮ್ಮ ಪವಿತ್ರತೆಗೆ ಹೋಲಿಕೆಯಾಗಿದೆ. ಈ 3 ಗುಣಾತಿಶಯಗಳು ನಮ್ಮ ಪವಿತ್ರತೆಗೆ ಅದು ನಡೆಸುವಂಥದ್ದಾಗಿದೆ. ಒಂದು ವ್ಯಕ್ತಿ ಜೀವಿತದಲ್ಲಿ ಜ್ಞಾನ, ಯಾವ ಜ್ಞಾನ? ವಾಕ್ಯದ ಜ್ಞಾನ. ಯಾವ ಜ್ಞಾನ? ಲೋಕ ಜ್ಞಾನವಲ್ಲ. ಲೋಕದ ಜ್ಞಾನ ನಮಗೆ ಜಯವನ್ನು ತಂದುಕೊಳ್ಳಿಕ್ಕೆ ಖಂಡಿತವಾಗಿ ಸಾಧ್ಯವಿಲ್ಲ. ಲೋಕದ ಜ್ಞಾನ ನಮಗೆ ಯಾವತ್ತೂ ಅಭಿವೃದ್ಧಿಪಡಿಸಲು ಖಂಡಿತವಾಗಿ ಸಾಧ್ಯವಿಲ್ಲ. ಇದರ ಬಗ್ಗೆ ಯಾಕೋಬನ ಪತ್ರಿಕೆಯಲ್ಲಿ ಕೂಡ ನಾವು ಓದಬಹುದಾಗಿದೆ. ಇದರ ಬಗ್ಗೆ ಜ್ಞಾನೋಕ್ತಿಯಲ್ಲಿ ಕೂಡ ಓದಬಹುದಾಗಿದೆ. ಇದರ ಬಗ್ಗೆ ಪ್ರಸಂಗಿಯಲ್ಲಿ ಕೂಡ ಓದಬಹುದಾಗಿದೆ. ನಾವೆಲ್ಲ ಓದುವಾಗ ಏನು, ಬೈಬಲ್ ಓದುವಾಗ ಒಂದು ಒಳ್ಳೆ ವಾಗ್ದಾನ ಕೊಡಲ್ಪಟ್ಟಿದೆ. ನಾವು ಯೆಶಾಯ 33:6ನೇ ವಚನ ಓದಿಕೊಳ್ಳುವಾಗ, ಯಾಕೆಂದ್ರೆ ಬೈಬಲ್ ಯಾಕೆಂದ್ರೆ ಜ್ಞಾನವು, ತಿಳುವಳಿಕೆಯು, ಸಮೃದ್ಧಿ ಅದು ನಿಮಗೆ ನಿಧಿಯಾಗಿದೆ ಅಂತ ವಾಕ್ಯದಲ್ಲಿ ಓದಿಕೊಳ್ಳುತ್ತೇವಲ್ಲ. ಹೌದು ಪ್ರಿಯ ಸಹೋದರಿ, ಇದು ನಮ್ಗೆ ಏನೇನು ಕೊಡ್ತದೆ? ಇದೇ ದೇವರೊಂದು ನಿಧಿಯಾಗಿದ್ದಾನೆ, ಜ್ಞಾನದ ನಿಧಿಯಾಗಿದ್ದಾನೆ, ನೀತಿಯ ನಿಧಿಯನ್ನಾಗಿದ್ದಾನೆ. ಮತ್ತು ನಮ್ಮನ್ನು ಪವಿತ್ರನಾಗಿರ್ತಕ್ಕಂಥ ದೇವರು ನಮ್ಮನ್ನು ಶುದ್ಧೀಕರಿಸಲ್ಪಡಲಿಕ್ಕೆ ಆತನೇನಾಗಿದ್ದಾನೆ? ಆತ ನಿಧಿಯಾಗಿದ್ದಾನೆ. ಅಂಥ ದೇವರು, ಅಂಥ ಕರ್ತನು, ಅಂಥ ನಮ್ಮ ಒಡೆಯನು, ಅಂಥ ನಮ್ಮ ಯಜಮಾನನು ನಮಗೆ ಎಂಕರೇಜ್ ಪಡಿಸುವಾಗ, ನಮ್ಮನ್ನು ಪ್ರೋತ್ಸಾಹಪಡಿಸುವಾಗ, ಅಥವಾ ನಮ್ಮನ್ನು ಬಲಪಡಿಸುವಾಗ, ನೋಡಿ ನಿನಗೆ ಜಯ ಉಂಟು, ನೋಡಿ ನಿನಗೆ ಒಳ್ಳೆಯದಾಗುತ್ತದೆ, ನೋಡಿ ನಿನಗೆ ಶುಭವಾಗುತ್ತದೆ, ನೋಡಿ ನಿನ್ನ ಜೀವಿತದಲ್ಲಿ ಜಯೋತ್ಸವ ಬರ್ತದೆ ಎಂಬುದಕ್ಕೆ ಅನೇಕಗಳನ್ನು ಒಂದು ಸಂತೋಷದ, ಸಮಾಧಾನದ ಮಾತುಗಳನ್ನು ಕೊಡುವುದರಿಂದ ಅದಕ್ಕೆ ದೇವರು ಪದೇ ಹೇಳಿದರೆ, ನೀನು ನನ್ನ ಪವಿತ್ರತೆಗೆ ಬರಬೇಕು, ನೀನು ಪವಿತ್ರತೆ ಜೀವಿತವನ್ನು ಮಾಡಬೇಕು, ಮತ್ತು ನೀನು ಪವಿತ್ರತೆಯೊಂದಿಗೆ ನೀನು ಮುಂದೆ ನಡೆಯಬೇಕೆಂಬುದಾಗಿ ವಾಕ್ಯದಲ್ಲಿ ಓದುತ್ತಾ ಇದ್ದೆ ಪ್ರಿಯ ಸಹೋದರಿ. ಆದ ಕಾರಣ ಈ ಪವಿತ್ರತೆ ಜೀವಿತವನ್ನು ಜೀವಿಸುವುದೇ ಜಯದ ಜೀವಿತ, ಒಂದು ರಹಸ್ಯ ಅಂತ ಹೇಳ್ಬೋದು. ಇದೊಂದು ರಹಸ್ಯವಾದ ಜೀವಿತ. ಇದರ ಬಗ್ಗೆ ಹೆಚ್ಚಾದ ಗೊತ್ತಿರೋದಿಲ್ಲ ಕೆಲವರಿಗೆ.
ಈಗ ಒಂದು ಮನುಷ್ಯನಿಗೆ ಮೇಲಿಂದ ಮೇಲೆ ಅಪಜಯ ಅಥವಾ ಮೇಲಿಂದ ಮೇಲೆ ಸೋಲು, ಮೇಲಿಂದ ಮೇಲೆ ಅವನಿಗೆ ಇಕ್ಕಟ್ಟು, ಮೇಲಿಂದ ಮೇಲೆ ಲಾಸು, ಇದು ಯಾಕೆ ಎಲ್ಲ ವಿಧವಾರ್ಥಗಳಲ್ಲಿ ಅವನ ಜೀವಿತ ಅಶುಭವೇ ಅಪಜಯವೇ ಅದು ಕಾಣ್ತಾ ಇದ್ದಾನೆ. ಇದೆಲ್ಲ ನೋಡುವಾಗ ಜನರು ಅದೇನು ತಿಳ್ಕೊಳ್ತಾರೆ, ನನಗೆ ಆ ಮಂಟ ಅವರು ಮಾಟ ಮಾಡಿದ್ರು, ನನಗೆ ಇವರು ಮಾಟ ಮಾಡಿದ್ರು, ಅವ್ರು ಏನಾಗೆ ಮಾಡಿದ್ರು, ಏನಿಗೆ ಇದೆಲ್ಲ ಮಾತಾಡ್ಕೊಳ್ತಾರೆ. ಎಲ್ಲ ತಪ್ಪು, ಅದೆಲ್ಲ ಹೇಳುವ ಅದೆಲ್ಲ ಸರಿಯಲ್ಲ, ಅದು ಹೇಳಲಿಕ್ಕೆ ಅಲ್ಲ. ಅದು ತಪ್ಪು ವಿಷಯ ಏನಂತ ಹೇಳಿದ್ರೆ, ಸಮಸ್ಯೆ ಏನಂತ ಹೇಳಿದ್ರೆ ಪರ್ಸನಲಿಗಂತ ವ್ಯಕ್ತಿ ಜೀವಿತದಲ್ಲಿ ಸಮಸ್ಯೆ. ಒಂದು ವ್ಯಕ್ತಿ ಜೀವಿತದಲ್ಲಿ ಒಂದು ವ್ಯಕ್ತಿ ಜೀವಿತದಲ್ಲಿ ಸಮಸ್ಯೆ. ಆ ಮಾನವನ ಸಮಸ್ಯೆ ಏನಪ್ಪ ಅಂತ ಹೇಳಿದ್ರೆ, ಆ ವ್ಯಕ್ತಿ ಜೀವಿ ಸಮಸ್ಯೆ ಪವಿತ್ರತೆ ಇಲ್ಲದೆ, ಪವಿತ್ರತೆಯನ್ನು ಕಾಪಾಡಿಕೊಳ್ಳದೆ, ಪವಿತ್ರ ಜೀವಿತವನ್ನು ಮಾಡದೆ, ದೇವರ ಒಂದು ಕೊಡುವಂಥ ಜ್ಞಾನವನ್ನು ಹೊಂದಿಕೊಳ್ಳದೆ, ದೇವರು ಕೊಡುವಂಥ ನೀತಿಯನ್ನು ಹೊಂದಿಕೊಳ್ಳದೆ, ಮತ್ತು ಪಡೆದೇ ಹೋದಲ್ಲಿಗೆ ಇದೇ ಸಮಸ್ಯೆ. ಇನ್ನೇನು ಅವರಾಗೆ ಮಾಡಿದ್ರು, ಆ ಮನೆಯವರು ಹಾಗೆ ಮಾಡಿದ್ರು, ನೆರೆಕರವರ ಹಾಗೆ ಮಾಡಿದ್ರು, ನಮ್ಮ ಕುಟುಂಬದವರು ಹಾಗೆ ಮಾಡಿದ್ರು, ನಮ್ಮ ಸಂಬಂಧಿಕರು ಈಗ ಅದು ಯಾಕೆ ಜನರು ಹೇಳ್ತಾರೆ? ಅದರ ಮಿತವಾಗಿ ನಮ್ಮ ಹೀಗಾಯಿತು, ನಮ್ಮ ಮನೆ ಹೀಗಾಯಿತು, ನನ್ನ ಮಕ್ಕಳು ಹೀಗೆ ಆದರು, ನನ್ನ ಪ್ರಾಫಿಟ್ ಹೀಗಾಯಿತು, ನನಗೆ ಹೀಗೆ ಸಮಸ್ಯೆ ಬಂತು, ಹೀಗೆ ಎಲ್ಲ ಕಾಯಿಲೆ ಬಂತು, ಈಗೆಲ್ಲ ಇದು ಬಂತು, ಎಲ್ಲ ಹೇಳ್ತಾರೆ, ಬೇಕಾದಷ್ಟು ಹೇಳ್ತಾರೆ. ಅದಕ್ಕೆ ಏನು ಮಾಡ್ತಾರೆ? ಇದಕ್ಕೆ ಪರಿಹಾರ ಹುಡುಕಲಿಕ್ಕೋಸ್ಕರ ಬಗ್ಗೆ, ಜಯ ಸಿಕ್ಕಲಿಕ್ಕೋಸ್ಕರ ಬಗ್ಗೆ, ಶುಭ ಹೊಂದಲಿಕ್ಕೆ ಎಲ್ಲೆಲ್ಲೋ ಯಾವ್ಯಾವ ಕಡೆಗೆ ಹೋಗಿ ಕಣಿ ಕೇಳುವುದು, ಜ್ಯೋತಿಷರ ಬಳಿಗೆ ಹೋಗುದು, ಮೈಕೆಂತೆ ನಾವು ನೋಡ್ತೇವೆ, ಅನೇಕರ ಬಳಿಗೆ ಕೇಳಲಿಕ್ಕೆ ಹೋಗುದು, ಅದೇನನ್ನು ಮಾಡಿಕೊಳ್ಳಿ. ಇದೆಲ್ಲ ಲೋಕ ಹೋಗ್ತಾ ಇದೆ, ಜನ ಹೋಗ್ತಾ ಇದ್ದಾರೆ. ಪ್ರಿಯ ಹೌದ್ರಿ, ಈ ವಿಷಯದಲ್ಲಿ ನೀವೇನು ಹೇಳ್ತೀರಾ? ಈ ವಿಷಯ ನೀವೇನು ಆಲೋಚನೆ ಮಾಡ್ತೀರಾ? ಈ ವಿಷಯ ನೀವು ಸ್ವಲ್ಪ 1 ಸೆಕೆಂಡ್ 1 ನಿಮಿಷ ನೀವು ಆಲೋಚನೆ ಮಾಡಿ ನೋಡಿ ಅಂತೆ. ಅದೇ ಸತ್ಯವೇದ ಹೇಳ್ತದೆ, ಇದು ಬೈಬಲ್ ಹೇಳ್ತದೆ. ಆಗ್ತಿಲ್ಲ, ಬೈಬಲ್ ಹೇಳ್ತದೆ ಏನಂತ ಹೇಳಿದ್ರೆ, ಬೈಬಲ್ ನಾನು ದೇವರ ಮಗುವಾಗಿದ್ದ ಮೇಲೆ, ನಾನು ದೇವರಿಗೆ ಒಪ್ಪಿಸಿಕೊಟ್ಟ ಮೇಲೆ, ನಾನು ದೇವರನ್ನು ಹೊಂದಿಕೊಂಡ ಮೇಲೆ ಪವಿತ್ರ ಜೀವಿತ ಮಾಡುವಾಗ ಯಾವುದು ನನಗೆ ತಟ್ಟುತ್ತದ, ಯಾವುದು ನನ್ನನ್ನು ತಟ್ಟುತ್ತದ, ಯಾವುದು ನನಗೆ 20 ಬರ್ತದ? ಬೈಬಲಕ್ಕೆ ವಾಕ್ಯ ಓದುವಾಗ ಒಂದು ಫಸ್ಟ್ ಬೇಕಿರ್ತದೆ, ಯಾವ ಕೇಡು ನಿನಗೆ ಸಂಭವಿಸುವುದಿಲ್ಲ ಅಂತ ವಾಕ್ಯ ಓದ್ತಾ ಇದ್ದೇವೆ. ನೀನು ನಾಚನಕ್ಕೂ ಮಗು ನಗುವೆ ಅಂತ ವಾಕ್ಯ ಓದ್ತದೆ. ನೀನು ಯಾವುದಕ್ಕೆ ಎದುರದು ಬೇಕಾಗಿಲ್ಲ ಅಂತ ವಾಕ್ಯ ಓದ್ತಿದ್ದೇವೆ. ನಿನ್ನ ಗುಡಾರಕ್ಕೆ ಯಾವ ಅಪಾಯವಿಲ್ಲವೆ ಅಂತ ವಾಕ್ಯ ಓದ್ತಿದ್ದೇವೆ. ಮತ್ತು ನೀನು ಎದುರಿಸಿದ ಕಲ್ಪಿಸಿದ ಯಾವ ಆಯುಧವು ಜಯಿಸುವುದಿಲ್ಲ ಎಂದು ವಾಕ್ಯ ಓದ್ತಿದ್ದೇವೆ. ಯಾಕೆಂದ್ರೆ ಲೋಕದಲ್ಲಿರುವವನಿಗಿಂತಲೂ ನಿಮ್ಮೊಳಗಿರುವ ಆತನು ದೊಡ್ಡವನೆಂದು ವಾಕ್ಯ ಓದ್ತಿದ್ದೇವೆ. ಆದರೆ ಭೂಮಿಯನ್ನು ಆಕಾಶವನ್ನು ಉಂಟು ಮಾಡಿದ ಸೃಷ್ಟಿಕರ್ತನ ವಾಕ್ಯ ಓದ್ತಾ ಇದ್ದೇವೆ. ನಿನ್ನಲ್ಲಿ ಬೇಟೆಕಾರರಿಂದ, ಬಲೆಯಿಂದಲೂ, ಮರಣಕಾರದ ವ್ಯಾಧಿಯಿಂದಲೂ ಅನೇಕ ಇದರಿಂದ ತಪ್ಪಿಸುವ ಆತನೆಂದು ವಾಕ್ಯ ಓದ್ತಿದ್ದೇವೆ. ಇನ್ನು ಅನೇಕ ವಾಗ್ದಾನಗಳುಂಟು. ಈ ವಾಗ್ದಾನಗಳನ್ನ ನಾವು ಅನೇಕ ತೆಗೆದುಕೊಡ್ಬೋದು. ದೇವರು ವಾಕ್ಯಂದ್ರೆ 6 ಇಕ್ಕಟ್ಟುಗಳು ಬಂದು 7ನೇ ಇಕ್ಕಟ್ಟುಗಳಿಂದ ತಪ್ಪಿಸಿದೆಂದು ವಾಗ್ದಾನ ಮಾಡಿದ್ದಾನೆ. ಬರಗಾಲದಿಂದ ಬಿಡಿಸಿದೆಂದು ವಾಗ್ದಾನ ಮಾಡಿದ್ದಾನೆ. ನೋಡಿ, ಎಲ್ಲ ವಾಗ್ದಾನ ಉಂಟು. ಈ ಎಲ್ಲ ವಾಗ್ದಾನಗಳು ಇರುವುದರಿಂದ ನಾವು ಯೋಚನೆ ಮಾಡಬೇಕಾಗಿದೆ, ನಾವು ಗಮನಿಸಬೇಕಾಗಿದೆ. ಈಗ ಮುಖ್ಯವಾದಂಥ ನಮ್ಮ ಜೀವಿತದಲ್ಲಿ, ನಮ್ಮ ಜೀವಿತ ಪವಿತ್ರತೆಯ ಜೀವಿತ. ಈ ಪವಿತ್ರತೆಯ ಜೀವಿತ ಜಯದ ಜೀವಿತ, ಯಥಾರ್ಥ ಪವಿತ್ರತೆ ಜೀವಿತ, ಶುಭದಾಯಕದ ಜೀವಿತ. ಇದೆ ನಿಮ್ಮ ಪಾಲಿಗೆ ಬೇಕಾದ ವಿಷಯ. ಇನ್ಯಾವುದು ಮಾಡಲಿಕ್ಕೆ ಬೇಡ. ಅಂದರೆ ಏನು, ಹೇಗೆ ನಿಮ್ಮ ಮುಂದೆ ಸ್ಪಷ್ಟವಾಗಿ ಓಪನ್ ಆಗಿ ಬೈಬಲ್ ಇದೆ. ಈ ಬೈಬಲನ್ನ ಮೇರೆ ನಿಮ್ಮ ಕಣ್ಣನ್ನು ಆಯಿಸಿ, ನಿಮ್ಮ ಮನಸ್ಸನ್ನು ಇಡಿ, ನಿಮ್ಮ ಹೃದಯದ ಇಡಿ. ಇದು ಏನು ಬೋಧಿಸ್ತದೆ ಅದನ್ನು ಮಾಡಿ, ಇದು ಏನು ಕಲಿಸ್ತದೆ ಅದನ್ನು ಕಲೀರಿ, ಇದನ್ನು ಏನು ಮಾಡು ಹೇಳ್ತದೆ ಅದನ್ನು ಮುಂದೆ ಮಾಡಿ. ಇದನ್ನು ಬಿಟ್ಟು ಮಾಡಲಿಕ್ಕೆ ಹೋಗಬೇಡಿ, ಕೈ ಹಾಕಲಿಕ್ಕೆ ಹೋಗಬೇಡಿ, ಮನಸ್ಸು ಕೊಡ್ಲಿಕ್ಕೆ ಹೋಗಬೇಡಿ. ಅದು ಯಾವುದು ನಿಮಗೆ ಜಯ ಉಂಟಾಗಲು ಸಾಧ್ಯವಿಲ್ಲ. ದೇವರು ಹೇಳ್ತಾನೆ, ನೀನು ಎಲ್ಲಿ ಇರು, ಯಾವ ಕಡೆಯಲ್ಲಿರು, ಅದ ನನ್ನ ವಾಕ್ಯವನ್ನು ಹೊಂದಿಕೊಂಡೆ ನೀನು ಮುಂದೆ ಸಾಗು ಎಂಬುದಾಗಿ ಕರ್ತನು ವಾಗ್ದಾನ ಮಾಡಿದ್ದಾನೆ. ಆದ ಕಾರಣ ವಾಗ್ದಾನಗಳು ಅಮೂಲ್ಯವಾದದ್ದು. ಆ ವಾಗ್ದಾನಗಳನ್ನು ಹಿಡಿದುಕೊಳ್ಬೇಕು. ಆ ವಾಗ್ದಾನ ಹಿಡಿದುಕೊಳ್ಬೇಕಾದ್ರೆ ನನ್ನ ಪವಿತ್ರತೆಗೆ ಹೆಚ್ಚು ಜೀವಿಸಬೇಕು. ನಾನು ದೇವರ ಅನ್ನು ನೋಡಿ ಪವಿತ್ರತೆಯನ್ನು ಮಾಡಬೇಕು. ನನ್ನ ಜೀವಿತ ಉದ್ದಕ್ಕೂ, ನಮ್ಮ ಬಾಳುವಿಕೆ ಉದ್ದಕ್ಕೂ
ಅದನ್ನು ಎಂದಿಗೂ ನಾನು ಮರೆಯದೆ, ಎಂದಿಗೂ ನಾನು ಮರೆಯದೆ ಪವಿತ್ರತೆಯಲ್ಲಿ ಜೀವನ ಮಾಡಬೇಕು. ದೇವರು ಬ್ರದರ್ ಪ್ರಿಯ ಸಹೋದರಿ, ದೇವರು ಇನ್ನೇನು ನನ್ನಿಂದ ನಿಮ್ಮಿಂದ ಆತನ ಬಯಸುವುದಿಲ್ಲ. ನಿಮ್ಮಿಂದ ನನ್ನಿಂದ ದೇವರಿಗೆ ಏನೂ ಬೇಕಾಗಿಲ್ಲ. ದೇವರಿಗೆ ಕೇಳ್ತಿರೋದು ಒಂದೇ, ದೇವರು ಬಯಸ್ತಿರೋದು ಒಂದೇ, ಆತನಿಗೆ ನೀನು ನಂಬರವಾಗಿ, ಒಳ್ಳೆಯದಾಗಿ, ಪವಿತ್ರತೆಯಾಗಿ ಜೀವಿಸು ಮತ್ತು ಸಾಕ್ಷಿಯಾಗಿ ಜೀವಿಸು. ಒಂದು ಮಾದರಿಯ ಮಗುವಾಗಿ ಜೀವಿಸು. ಒಂದು ಒಳ್ಳೆಯ ಯಥಾರ್ಥ ಮನಸ್ಸಿನಿಂದ ಜೀವಿಸು. ಆತನೊಂದಿಗೆ ನಿನ್ನ ನಡೆಯನ್ನು ಮುಂದುವರೆಸು. ಇಷ್ಟು ಮಾಡುವುದಾಗಿದ್ರೆ ಎರಡು ಮಾತಿಲ್ಲ, ಜಯ 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 ನಿಮ್ಮ ಪಾಲಿಗೆ, ನನ್ನ ಪಾಲಿಗೆ. ನಾನು ನಂಬುತ್ತೇನೆ, ನೀವು ನಂಬುತ್ತೀರಿ, ನೀವು ನಂಬುತ್ತೀರಿ. ನಂಬಿದ ಮಾತು ಯಾವುದು? ಯೇಸು ಕ್ರಿಸ್ತನಿಗೆ ನೀವೇನು ಮಾಡಬೇಕು, ನಾನೇನು ಮಾಡಬೇಕು, ಈಗ ಎಲ್ಲ ಹೇಳಿದಂಥ ಮಾತುಗಳೇ ಅದೇ ಒಂದೇ ಸಾಕು ನಿಮ್ಮ ಪಾಲಿಗೆ. ಈ ಮಾತುಗಳನ್ನು ಆಧಾರ ಮಾಡಿ ಇಟ್ಟುಕೊಂಡು ಗಟ್ಟಿಯಾಗಿ, ಧೈರ್ಯವಾಗಿ ನಾವು ದೇವರ ವಾಕ್ಯವನ್ನು ಶಿರವಾಗಿ ನಿಂತು, ದೃಢವಾಗಿ ನಿಂತು ಬರುವಂಥ ಅನೇಕ ಶೋಧನೆಗಳು, ಹೋರಾಡುವಂಥ ಶೋಧನೆಗಳು, ತರತರವಾದಂಥ ಶೋಧನೆಗಳು ಆಮೇಲೆ ಬಂದರು, ದೇವರು ನಮ್ಮಲ್ಲಿ ಕಾರ್ಯ ಮಾಡ್ತಾನೆ. ಅದಕ್ಕೆ ನಾನು ನಿಮ್ಮ ಮುಂದಿಗೆ ಒಂದೇ ಒಂದು ವಾಕ್ಯ ತೆಗೆದುಕೊಟ್ಟೆ. ಅದು ಯಾವುದಂತ ಹೇಳಿದ್ರೆ, ನೀವು ವಾಕ್ಯದೊಂದಿಗೆ ನಾನು ಏನು ಮಾಡಬೇಕು? ಬೈಬಲ್ ಹೇಳ್ತದೆ, ನೀವು ಕ್ರಿಸ್ತ ಯೇಸುವಿನಲ್ಲಿ ಇರುವುದು ಆತನಿಂದಲೇ. ಯೇಸು ಕ್ರಿಸ್ತ ನಮಗೆ ದೇವರ ಕಡೆಯಿಂದ ಜ್ಞಾನವು, ನೀತಿ, ಶುದ್ಧೀಕರಣ, ವಿಮೋಚನೆಗಳಿಗೆ ಕಾರಣವಾಗಿದ್ದಾನೆ ಎಂಬುದಾಗಿ ನೋಡ್ತಾ ಇದ್ದೇವೆ. ನೋಡಿ, ಇಲ್ಲಿ 4 ಸಂಗತಿಗಳನ್ನು ಇಲ್ಲಿ ನಾವು ಗಮನ ಹರಿಸಬಹುದಾಗಿದೆ. ಆ 4 ಸಂಗತಿಗಳು ನಮಗೆ ಅದೇನಂತದೆ, ನಮ್ಮ ಜೀವಿತಕ್ಕೆ, ಪವಿತ್ರತೆಗೆ ಒಂದು ಏನಾಗಿದೆ, ಅದು ಕಾರಣವಾಗಿದೆ. ಅದು ಯಾರ ಮೂಲಕ? ಅದು ಯಾರಿಂದ? ಆ ತಂದೆಯಾದ ದೇವರು ಯೇಸು ಕ್ರಿಸ್ತನ ಮೂಲಕ. ಆ ಯೇಸು ಕ್ರಿಸ್ತನ ತಂದೆಯ ಒಂದು ಇದರಿಂದ ಚಿತ್ತಾನುಸಾರವಾಗಿ ಅದರ ಭೂಮಿಲಿದ್ದಾಗ ಕೇಳಿಕೊಂಡದು, ತಂದೆ ಅನುಗ್ರಹ ಮಾಡಿದ್ದು, ಯೇಸು ಕ್ರಿಸ್ತನಾಗಿ ಜೀವಿಸೋದು. ಹೇಗೆ ಜೀವಿಸೋದು? ಜ್ಞಾನ, ನೀತಿ, ಶುದ್ಧೀಕರಣ ಮತ್ತು ನಾವು ನೋಡ್ತಾ ಇದ್ದೇವೆ, ವಿಮೋಚನೆ. ಇದು ದೇವರು ನಮ್ಮ ಜೀವಿತಗಳಲ್ಲಿ ಆ ಕಾರ್ಯವನ್ನು ಮಾಡುವಂತಾಗಿರುತ್ತೆ. ಪ್ರಿಯನ ದೇವ ಮಕ್ಕಳೇ, ನಾನು ಹೇಳ್ತಿರೋದು ವಿಷಯ ಪವಿತ್ರತೆಯ ಜೀವಿತ. ಒಂದನೇದಾಗಿ ನನ್ನ ಮಾತನ್ನು ಕೊನೆಗೊಳಿಸೋದಕ್ಕೆ ಮುಂಚಿತವಾಗಿ ಒಂದನೇದು ಬಹಳ ಪ್ರಾಮುಖ್ಯವಾಗಿ ಗಮನಿಸಬೇಕಾಗಿದೆ. ನಮ್ಮಲ್ಲಿ ಪೂರ್ಣ ಶುದ್ಧತ್ವ ಹಾಗೂ ಪ್ರೀತಿಗಾಗಿ ನಾವು ಪ್ರತಿದಿನ ತವಕಿಸುವವರಾಗಿರಬೇಕು. ಎಡೆ ಬಿಡದೆ ವಾಕ್ಯದ ವಾಕ್ಯದ ಮೇರೆಗೆ ನಾವು ತವಕಿಸುವವರಾಗಿರಬೇಕು. ಮತ್ತೆ ಎರಡನೇದಾಗಿ ಏನಂತ ಹೇಳಿದ್ರೆ, ಯೇಸು ಕ್ರಿಸ್ತನ ಮಾತ್ರ ನಮ್ಮ ಶುದ್ಧೀಕರಣವೆಂದು ನಾವು ನಂಬುವವರಾಗಿರಬೇಕು. ಬೇರೆ ಯಾರು ನಮ್ಮ ಪ್ರಾಣ, ಆತ್ಮ, ಶರೀರಕ್ಕೆ ಶುದ್ಧೀಕರಣ ಅಲ್ಲ. ಈ ಲೋಕವು ಯಾವುದು ಶುದ್ಧೀಕರಣಕ್ಕೆ ಕಾರಣವಲ್ಲ, ಯೇಸು ಕ್ರಿಸ್ತನ ಮಾತ್ರ ಎಂಬುದಾಗಿ ನೀವು ನಂಬಬೇಕು. ಓಕೆ. ಮೂರನೇದಾಗಿ, ನಾನು ದೇವರಿಗೆ ಪ್ರತಿದಿನ ಭಯಪಡಬೇಕು. ಭಕ್ತಿ ಒಂದುಂಟು, ಭಕ್ತಿಯೊಂದಿಗೆ ಭಯ. ನಾನು ಭಯಪಡೋದು ಯಾಕೆ? ಪವಿತ್ರತೆ ಜೀವಿತವನ್ನು ಮಾಡುವುದ ಬಗ್ಗೆ ನಾನು 3 ಸಂಗತಿ ಮಾತಾಡಿದ್ದೇನೆ. ಒಂದನೇದಾಗಿ, ನಾವು ಪೂರ್ಣ ಶುದ್ಧತ್ವ ಹಾಗೂ ಪ್ರೀತಿಗಾಗಿ ನಾವು ತವಕ ಪಡಬೇಕಾಗಿದೆ. ಮತ್ತು ಎರಡನೇದಾಗಿ ನೋಡುವಾಗ ಅಂತ ಹೇಳಿದ್ರೆ, ಯೇಸು ಕ್ರಿಸ್ತನ ಮಾತ್ರ ನಮ್ಮ ಶುದ್ಧೀಕರಣವೆಂದು ನಾವು ನಂಬುವವರಾಗಿರ್ಬೇಕಾಗಿದೆ. ಮಾತ್ರವಲ್ಲ, ಮೂರನೇದಾಗಿ ದೇವರಿಗೆ ನಾವು ಭಯ ಪಡುವವರಾಗಿರ್ಬೇಕಾಗಿದೆ. ಮತ್ತು ನಾವು ನೋಡ್ತಾ ಇದ್ದೇವೆ, ನಾಲ್ಕನೇ ನೋಡಿದ್ರೆ, ನಾವು ಪವಿತ್ರ ಆತ್ಮನಿಂದ ನಾವು ತುಂಬಲ್ಪಡುವವರಾಗಿರ್ಬೇಕಾಗಿದೆ. ನಾವು ಪವಿತ್ರ ಆತ್ಮ
ಪ್ರೇರಿತರಾಗಿರ್ಬೇಕಾಗಿದೆ, ಪವಿತ್ರಾತ್ಮ ನಾವು ಭರಿತರಾಗಿರ್ಬೇಕಾಗಿದೆ, ಪವಿತ್ರಾತ್ಮನಿಂದ ನಾವು ತುಂಬಲ್ಪಡುವರಾಗಿರ್ಬೇಕಿದೆ, ಪವಿತ್ರಾತ್ಮ ನಮಗೆ ಏನು ಹೇಳ್ತಾನೆ ಅದನ್ನು ಮಾಡುವರಾಗಿರ್ಬೇಕಾಗಿದೆ. ಇದು ದೇವರ ಒಂದು ಕಾರ್ಯ ಒಂದು ಹೇಳಬಹುದಾಗಿದೆ. ಮತ್ತು ಇನ್ನೊಂದಾಗಿ ನಾವು ಹೇಳ್ಬೇಕಂದ್ರೆ ನಾವು ಗಮನಿಸಬೇಕಾಗಿದೆ, ಶರೀರದಲ್ಲಿ ಬಂದ ಆ ಯೇಸು ಕ್ರಿಸ್ತನನ್ನು ನಂಬುವುದು ಇನ್ನೊಂದು ಸಂಗತಿ ಆಗಿದೆ. ನಾವು ಒಂದಕ್ಕಿಂತ ಬೈಬಲ್ ಬರೆದೆ 2000 ವರ್ಷಗಳ ಹಿಂದೆ ಯೇಸು ಕ್ರಿಸ್ತನು ಶರೀರಧಾರಿಯಾಗಿ ನರಾವತಾರವೆತ್ತಿ ಯೇಸೆಂಬ ನಾಮದಲ್ಲಿ ಈ ಲೋಕಕ್ಕೆ ಬಂದನೆಂಬುದಾಗಿ ನಾವು ನೋಡ್ತಾ ಇದ್ದೇವಲ್ಲ, ಅದನ್ನಿಂದ ನೀನು ನಂಬಬೇಕಾಗಿದೆ. ನೀನು ಅದನ್ನು ನಂಬಬೇಕಾಗಿದೆ, ಅದು ಸ್ವೀಕಾರ ಮಾಡಿಕೊಳ್ಬೇಕಾಗಿದೆ. ಅದನ್ನು ಹೇಗೆ ಸ್ವೀಕಾರ ಮಾಡಿಕೊಳ್ಬೇಕಂದ್ರೆ ನಿನ್ನ ಹೃದಯದಲ್ಲಿ ಸ್ವಂತ ರಕ್ಷಕನಾಗಿ, ಒಡೆಯನಾಗಿ, ಯಜಮಾನನಾಗಿ, ದೇವರನಾಗಿ ನೀನು ಮಾಡಿಕೊಂಡು, ದೇವರೇ ನನ್ನಲ್ಲಿ ಪವಿತ್ರತೆಯನ್ನು ಹುಟ್ಟಿಸು, ದೇವರೇ ನನ್ನಲ್ಲಿ ನೀತಿಯನ್ನು ಹುಟ್ಟಿಸು, ದೇವರೇ ನನ್ನಲ್ಲಿ ಒಂದು ಏನಂತ ದೇವ್ರ ವಾಕ್ಯ ಹೇಳ್ತಂದ್ರೆ ನನ್ನಲ್ಲಿ ನಿನ್ನ ಜ್ಞಾನವನ್ನು ಹುಟ್ಟಿಸು, ನನ್ನಲ್ಲಿ ವಿಮೋಚನೆಯನ್ನು ಹುಟ್ಟಿಸು, ನನ್ನಲ್ಲಿ ಒಂದು ಕಾರ್ಯವನ್ನು ಹುಟ್ಟಿಸು ಎಂಬುದಾಗಿ ನೀವು ದೇವರೊಂದಿಗೆ ನಿರಂತರವಾಗಿ ಪ್ರಾರ್ಥನೆಯೊಂದಿಗೆ ನಾವು ಮಾಡ್ತಾ ಹೋಗುವುದಾಗಿದ್ದರೆ ನಿಶ್ಚಯವಾಗಿ ನಿಮ್ಮ ಬಾಳುವಿಕೆಯಲ್ಲಿ, ನಿಮ್ಮ ಜೀವಿತದಲ್ಲಿ ತಂದೆ ಮಗ ಪವಿತ್ರಾತ್ಮ ದೇವರು ಜಯವನ್ನ ಖಂಡಿತವಾಗಿ ನಿಮ್ಮ ಬಾಳುವಿಕೆಯಲ್ಲಿ ಉಂಟಾಗ್ತದೆ ಎಂಬುದಾಗಿ ನಾನು ನಿಮ್ಮೊಂದಿಗೆ ನೇರವಾಗಿ ಈ ಮುಂಜಾನೆ ನಿಮ್ಮೊಂದಿಗೆ ನಾನು ಮಾತಾಡಲಿಕ್ಕೆ ಪ್ರಬಂಧಾತ್ಮಕವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡುವನಾಗಿದೆ. ಪ್ರಿಯರೇ, ಸೋತು ಹೋಗ್ಲಿಕ್ಕೆ ಬೇಡ. ಆ ತಂದೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ, ಆ ತಂದೆ ದೇವರು ನಿಮ್ಮನ್ನು ಕೈ ಹಿಡಿಯಲಿ, ಆ ತಂದೆ ದೇವರು ನಿಮ್ಮನ್ನು ಅಭಿವೃದ್ಧಿಪಡಿಸಲಿ, ಆ ತಂದೆ ದೇವರು ನಿಮ್ಗೆಲ್ಲ ವಿಷಯದಲ್ಲಿ ದೊರಕಿಸಿಕೊಡಲಿ. ನಿಮಗೆ ಬೇಕಾದದ್ದು ಯಾವುದು, ನಿಮ್ಗೆ ಅನುಮತಿ ಯಾವುದು, ಎಲ್ಲವನ್ನ ದೇವರ ಅನುಗ್ರಹ ಮಾಡಲಿ ಎಂಬುದೇ. ಆಮೇನ್, ಆಮೇನ್.